ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಸರ್ಕಾರಿ ನಿವೃತ್ತ ನೌಕರರ ಸಂಘದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ. ಚಿಂತಾಮಣಿ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ತಾಲೂಕಿನ ಸರ್ಕಾರಿ ನಿವೃತ್ತ ನೌಕರರ ಸಂಘವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ 3 ಮಂದಿಯನ್ನು ಗುರುತಿಸಿ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು. ಚಿಂತಾಮಣಿ ಸೇರಿದಂತೆ ವಿವಿಧ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ, ಪ್ರಾಂಶುಪಾಲರಾಗಿ, ಹಾಲಿ ಖಾಸಗಿ ಕಾಲೇಜು ತೆರೆದು ಉಚಿತವಾಗಿ ಬೋಧನೆ ಮಾಡುತ್ತಿರುವ ಪ್ರೊಫೆಸರ್ ಅಶ್ವತ್ಥಮ್ಮ, ಇಲ್ಲಿನ ಪತಂಜಲಿ ಯೋಗ ಶಿಕ್ಷಣ ಮಂದಿರದ ಚಿಂತಾಮಣಿ ಶಾಖೆಯಲ್ಲಿ ಯೋಗ ಶಿಕ್ಷಕಿಯಾಗಿ ಮತ್ತು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸುತ್ತಿರುವ ಪ್ರಭಾವತಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಡಿವೈಎಸ್ಪಿ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮುಖ್ಯಪೇದೆ ಮಮತಾರವರ ಸೇವೆಯನ್ನು ಗುರುತಿಸಿ ಈ 3 ಮಂದಿ ಮಹಿಳೆಯರನ್ನು ಆತ್ಮೀಯವಾಗಿ ಸನ್ಮಾನಿಸಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಪ್ರೊಫೆಸರ್ ಅಶ್ವತ್ಥಮ್ಮ, ಮಹಿಳೆ ಹಲವಾರು ರೀತಿಯಲ್ಲಿ ಸೇವೆ ಸಲ್ಲಿಸುತ್ತಿರುವುದನ್ನು ವಿವರಿಸಿದರು. ಮಹಿಳೆಯರು ಅಂದಿನ ಸವಾಲ್ ಇಂದಿನ ಸವಾಲ್ ಬಗ್ಗೆ ವಿವರಿಸಿದ ಅವರು, ಇಂದಿನ ವೇದಗಳ ಕಾಲದಿಂದ ಹಿಡಿದು ಇಂದಿನ ಪೀಳಿಗೆಯವರೆಗೂ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಮಹಿಳೆ ಹಲವು ಸವಾಲುಗಳನ್ನು ಎದುರಿಸಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂದರು. ಯೋಗ ಶಿಕ್ಷಕಿ ಪ್ರಭಾವತಿ ಮಾತನಾಡಿ, ಸಮಾಜದಲ್ಲಿ ಹೆಣ್ಣಿನ ಮೇಲೆ ಪುರುಷರ ದೌರ್ಜನ್ಯಗಳು ಹೆಚ್ಚು ಎಂಬ ಮಾತು ಕೇಳಿ ಬರುತ್ತಿದೆ. ಆದರೆ ಅದಕ್ಕೆ ಹೆಣ್ಣು ಸಹ ಕಾರಣವಾಗಿದ್ದಾಳೆ. ಕಾರಣ ಸಂಸ್ಕಾರ ಗೊತ್ತಿಲ್ಲದೆ ಇರುವುದು. ಹಿರಿಯರಲ್ಲಿ ಮಕ್ಕಳು ಸಂಸ್ಕಾರವನ್ನು ಗುರುತಿಸುವ ಭಾವನೆ ಮೂಡಬೇಕು. ಅಂತಹ ಶಿಕ್ಷಣವನ್ನು ಇಲ್ಲಿನ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಮಾಡುತ್ತಿರುವುದು ಸಂತಸ ವಿಚಾರ ಎಂದರು. ಪೊಲೀಸ್ ಇಲಾಖೆಯ ಮಮತಾ ಮಾತನಾಡಿ, ಸೈನ್ಯದಲ್ಲಿ ಗಡಿ ಕಾಯುವ ಕೆಲಸದಲ್ಲಿ, ವಿಮಾನದಲ್ಲಿ ಮಹಿಳೆಯರು ಸೇವೆ ಸಲ್ಲಿಸುತ್ತಿದ್ದಾರೆ. ಅಲ್ಲದೆ ಅತ್ಯಂತ ಉನ್ನತ ಸ್ಥಾನಗಳಲ್ಲಿ ಕೆಲಸ ಸಹ ಮಾಡುತ್ತಿದ್ದಾರೆ. ಇದಕ್ಕೆ ಉದಾಹರಣೆ ಪೊಲೀಸ್ ಇಲಾಖೆಯಲ್ಲಿ ನೀಲಮಣಿ ರಾಜು, ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್, ಸಚಿವರಾಗಿ ಸುಷ್ಮಾ ಸ್ವರಾಜ್, ಮುಖ್ಯಮಂತ್ರಿಯಾಗಿ ಮಮತಾ ಬ್ಯಾನರ್ಜಿ ಸೇರಿ ಹಲವು ಮಹಿಳೆಯರು ವಿವಿಧ ಕ್ಷೇತ್ರಗಳಲ್ಲಿ ಸಲ್ಲಿಸುತ್ತಿರುವುದೇ ಉದಾಹರಣೆ ಎಂದರು. ಕಾರ್ಯಕ್ರಮದಲ್ಲಿ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಪದಾಧಿಕಾರಿಗಳಾದ ರಾಮಚಂದ್ರ, ನಾರಾಯಣಸ್ವಾಮಿ, ಈರಪ್ಪರೆಡ್ಡಿ, ಡಾಕ್ಟರ್ ವರದರಾಜ್, ಸಿಬಿ ಹನುಮಂತಪ್ಪ, ರಾಮಕ್ಕ, ವಿಜಯಲಕ್ಷ್ಮಿ ಮತ್ತಿತರರು ಹಾಜರಿದ್ದರು. ಎಎನ್ಎಂಆರ್ ನ್ಯೂಸ್ಗಾಗಿ ರಾಮಚಂದ್ರ, ಚಿಂತಾಮಣಿ. ಪುರುಷರು ದೌರ್ಜನ್ಯಗಳನ್ನ ನಡೆಸ್ತಾ ಇದ್ದಾರೆ ಅಂದ್ರೆ ಅವರೊಬ್ಬರೇ ಕಾರಣ ಆಗೋದಿಲ್ಲ, ಅದಕ್ಕೆ ಹೆಣ್ಣು ಮಕ್ಕಳು ಕೂಡ ಕಾರಣರಾಗಿರ್ತಾರೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಯಾಕೆಂದ್ರೆ ಇಬ್ಬರಲ್ಲೂ ಸಂಸ್ಕಾರದ ಕೊರತೆ ಆಗಿರೋದ್ರಿಂದ ಇಂಥ ಅವಘಡಗಳು ಸಂಭವಿಸ್ತಾ ಇದ್ದಾವೆ. ಮೊದಲು ನಾವು ಮನೆಗಳಲ್ಲಿರ್ತಕ್ಕಂಥ ಮಕ್ಕಳಲ್ಲಾಗ್ಲಿ ಅಥವಾ ಹಿರಿಯರಲ್ಲಾಗ್ಲಿ ಎಲ್ಲರಲ್ಲೂ ನಾವು ಸಂಸ್ಕಾರವನ್ನ ಗುರುತಿಸ್ಕೊಳ್ತಾ ಹೋಗ್ಬೇಕು. ಆ ಸಂಸ್ಕಾರ ಭಾವನೆಗಳನ್ನ ಅವರಲ್ಲಿ ಮೂಡಿಸ್ತಾ ಹೋಗ್ಬೇಕು. ಇಂಥ ಸಂಸ್ಕಾರ ಗುಣಗಳನ್ನ ಎತ್ತಿ ಹಿಡಿಯೋದ್ರಲ್ಲಿ ಮಹತ್ತರವಾದ ಸ್ಥಾನವನ್ನ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವಹಿಸಿಕೊಂಡು ಹೋಗ್ತಾ ಇದೆ. ಅಂತ ಜವಾಬ್ದಾರಿ ಈಗ ಸೈನ್ಯದಲ್ಲಿ ತನ್ನ ಗಡಿ ಕಾಯೋ ಕೆಲಸ ಸಹ ಮಾಡ್ತಾ ಇದ್ದಾಳೆ. ಪೈಲಟ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಉದಾಹರಣೆ ತಗೋಬೇಕಂದ್ರೆ ನಮ್ಮ ಈ ದೇಶದಲ್ಲಿ ಅತ್ಯಂತ ಉನ್ನತ ಸ್ಥಾನಗಳಲ್ಲಿ ನಮ್ಮ ಮಹಿಳೆಯರು ಕೆಲಸ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ನಮ್ಮ ಪೊಲೀಸ್ ಇಲಾಖೆ, ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯಲ್ಲೇ ಸಹ ಶ್ರೀಮತಿ ನೀಲಮಣಿ ರಾಜು ಅವರಿರ್ಬೋದು. ಅವರು ನಾವು ಯಾರಿಗೂ ಏನು ಕಡಿಮೆ ಇಲ್ಲ ಅಂತ ಉತ್ತಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ರಕ್ಷಣಾ ಸಚಿವೆ ಆಗಿರ್ಬೋದು ನಿರ್ಮಲಾ ಸೀತಾರಾಮನ್ ಅವರು, ಅವರಿಗೆ ಅತ್ಯಂತ ದೊಡ್ಡ ಜವಾಬ್ದಾರಿಯನ್ನೇ ನಮ್ಮ ದೇಶ ರಕ್ಷಣೆ ಮಾಡುವಂತಹ ಜವಾಬ್ದಾರಿಯನ್ನೇ ನೀಡಿದ್ದಾರೆ. ಅವರು ತನ್ನ ಜವಾಬ್ದಾರಿಯನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸ್ತಿರೋದೆಲ್ಲ ನೀವು ನೋಡ್ತಿದ್ದೀರಾ. ಅದೇ ರೀತಿ ಸುಷ್ಮಾ ಸ್ವರಾಜ್ ಅವರಿರ್ಬೋದು, ಮಮತಾ ಬ್ಯಾನರ್ಜಿ ಅವರಿರ್ಬೋದು, ಸ್ಮೃತಿ ಇರಾನಿ ಅವರಿರ್ಬೋದು, ದಿವಂಗತ ಶ್ರೀಮತಿ ಜಯಲಲಿತಾ ಅವರಿರ್ಬೋದು, ಎಲ್ಲರೂ ಸಹ ಅವರವರ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಗಳನ್ನು ಮಾಡಿದ್ದಾರೆ. ಆದರೂ ಸಹ ಕೆಲವೊಂದು ಕಡೆಗಳಲ್ಲಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯಗಳಾಗ್ತಾ ಇದೆ. ಅತ್ಯಾಚಾರ ಪ್ರಕರಣಗಳು, ಆಸಿಡ್ ಪ್ರಕರಣಗಳು ಅಂತ ಪ್ರಕರಣಗಳೆಲ್ಲ ನಡೀತಾ ಇದೆ. ಆದ್ದರಿಂದ ನಾವೆಲ್ಲರೂ ಸಹ ಅಂತ ಘಟನೆಗಳು ನಡೆಯದಂತೆ ನಾವೆಲ್ಲರೂ ಬಗ್ಗೆ ಸೂಕ್ತ ಕ್ರಮಗಳನ್ನು ತಗೋಬೇಕು. ಯಾಕಂದ್ರೆ ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತೆ. ನಮ್ಮ ಮನೆ ಹೆಣ್ಮಕ್ಳಿಗೂ ಸಹ ಅವ್ರು ಯಾವುದೇ ಕ್ಷೇತ್ರದಲ್ಲಿ ಮುಂದೆ ಬರ್ಬೇಕಂದ್ರೂ ಅವ್ರಿಗೆ ಸಹ ಪ್ರೋತ್ಸಾಹ ನೀಡಿ ಮುಂದೆ ಬರಬೇಕು, ಮುಂದೆ ತಗೊಂಡು ಬರಬೇಕು ಅಂತೇಳಿ ನಿಮ್ಮೆಲ್ಲರನ್ನು ಆಶಿಸ್ತಾ